ಒಂದು ವಾರದಿಂದ ನೀರು ಬರ್ತಾ ಇದೆ. ಒಂದು ವಾರ ಒಂದೂವರೆ ವಾರದಿಂದ ಕೇಳಿದ್ರೆ ಮೋಟರ್ ರಿಪೇರಿ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಒಂದು ಕಂಬದ ಹತ್ರ ನೋಡಿ ಸರ್, ಅಲ್ಲಿ ಕಂಬ ಕಡೆ ಸರ್, ಆ ಕಂಬದ ಹತ್ರ ನೀರು ಪೈಪ್ ಒಟ್ಟಾಗಿದೆ ಅಂತ ಹೇಳಿದ್ರು. ಅದು 2 ತಿಂಗಳಾಗಿದೆ. 2 ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಾ ಇರೋದು. ಅವ್ರಿಗೂ ಒಂದು ವಾರಕ್ಕೆ ಮುಂಚೆನೆ ತಿಳಿಸಿದಪ್ಪ, ಒಂದು ಡ್ರಮ್ ನೀರು ಬಿಡು ಎಲ್ಲರಿಗೂ, ಒಂದು ಡ್ರಮ್ ನೀರು ಬಿಡು, ಎಲ್ಲರೂ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ, ಮತ್ತೆ ನೀನು ಬಂದು ಏನಾದರೂ ರಿಪೇರಿ ಮಾಡ್ಕೋ, ಒಂದು 4 ದಿವಸ ಆದ್ಮೇಲೆ ನೀರು ಬಿಟ್ಟರು ಪರವಾಗಿಲ್ಲ, ಸಮಸ್ಯೆ ದೊಡ್ಡದಾಗಲ್ಲ ಅಂತ ಹೇಳಿದ್ವಿ. ಆದ್ರೂ ಕಿವಿ ಮೇಲೆ ಹಾಕ್ಕೊಳ್ತೀರಾ, ಅವರು ಕೆಲಸನೇ ಮಾಡ್ತಾ ಇಲ್ಲ, ನೀರು ಬೀಳಲಿಲ್ಲ. ಇವತ್ತು ಇವ್ರು ಬಂದಿದ್ದಾರೆ, ಯಾರು ರಿಪೇರಿ ಮಾಡೋರು. ಇವ್ರಿಗೆ ಹೋಗಿ ಅಪ್ಪ ನಿಮ್ಗೆ ಯಾವಾಗ ಹೇಳಿದ್ರು ಅಂತ ಕೇಳಿದ್ರೆ, ನಿನ್ನೆ ಫೋನ್ ಮಾಡಿ ನಿನ್ನೆ ಹೇಳಿದ್ರಂತೆ. ನೀರು ಸಮಸ್ಯೆ ಇರೋದು 1.5 ವಾರದಿಂದ. ಏನು ಸರ್, ಯಾವ ಥರ ಇವ್ರು ಕೆಲಸ ಮಾಡ್ಕೊತಾ ಇದ್ದಾರೆ? ಇವ್ರಿಗೆ ಸಂಬಳಗಳು ಬರ್ತಾ ಇದೆ, ಇವ್ರಿಗೆ ಮನೆಗಳು ದುಡ್ಡು ಹೋಗ್ತಾ ಇದೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀರು ಇಲ್ದಿರ ಬಾತ್ರೂಮ್ಗೆ ಹೋಗೋಕ್ಕೆ ನೀರಿಲ್ಲ ನಮ್ಗೆ. ಆ ಥರ ಪರಿಸ್ಥಿತಿ ಆಗಿದೆ. ಯಾರನ್ನೋ ಕೇಳೋದು ನಾವು. ಇವ್ರಿಗೆ ಫೋನ್ ಮಾಡಿದ್ರೆ ಬಿಡ್ತೀನಣ್ಣ, ಮೋಟ್ರ್ ರಿಪೇರಿ ಆಗಿದೆಣ್ಣ, ಮಾಡಿಸ್ತೀನಣ್ಣ ಅಂತಾರೆ, ಮಾಡಿಸೋದೇ ಇಲ್ಲ. ಬಂದಿದ್ದು ಇವಾಗ ಅಫ್ಸರ್ ಭಯ್ ಅಂತ ಒಬ್ರು ಹೆಸರು ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಯಾರೋ ರವಿ ಅಂತ ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಅವನ್ಯಾವನೋ ಹುಡುಗ ಬರ್ತಾನೆ, ವಾಲ್ವ್ ಎತ್ಕೊಂಡು ಬಂದು ತಿರ್ಗ್ಸಕ್ಕೆ ಬರ್ತಾನೆ, ಅವ್ನಿಗೆ ಹೇಳ್ತೀವಿ. ಇನ್ಯಾರಿಗೋಗಿ ಹೇಳೋದು? ಮೊನ್ನೆ ನೋಡಿದ್ರೆ ಚರಂಡಿ ಫುಲ್ ಬ್ಲಾಕ್ ಆಗಿಬಿಟ್ಟು 10 ಜನಕ್ಕೆ ಡೆಂಗೋ ಜ್ವರ ಬಂದುಬಿಟ್ಟಿತ್ತು. ಅಲ್ಲಿ ಕ್ಲೀನ್ ಮಾಡಿ, ಅಲ್ಲಿ ಚೆತ್ತೆ ಎತ್ತಿ ಅಂತ ಹೇಳ್ಬಿಟ್ರೆ ಅವ್ರು ಚೆತ್ತೆನೂ ಎತ್ತಿಲ್ಲ. ಕ್ಲೀನ್ ಮಾಡಿರೋ ಗಲೀಜೆಲ್ಲ ಚರಂಡಿದೆಲ್ಲ ಎತ್ತಿ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ನ್ಯೂಸ್ ಮಾಡಿದ್ರು, ನಾವೇ ವಿಡಿಯೋ ಮಾಡಿ ಹಾಕಿದ್ರು ಅವ್ರು ಕಿವಿ ಮೇಲೆ ಹಾಕ್ಕೊತಾ ಇಲ್ಲ. ನಗರಸಭೆಗೆ ಹೇಳಿದ್ರು ಕಿವಿ ಮೇಲೆ ಹಾಕ್ಕೊತಾ ಇಲ್ಲ. ನಮ್ಮ ಕರೆಂಟ್ ಪ್ರಾಬ್ಲಮ್ ಬಂದ್ರು ಇವತ್ತು ಫೋನ್ ಮಾಡಿದ್ರೆ 4 ದಿವಸ ತನಕ ಬರಲ್ಲ. ನೀರಿಗೆ ಫೋನ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್. ಫಿಟ್ ಕ್ಲೀನಿಂಗ್ಗೆ, ಚರಂಡಿ ಕ್ಲೀನ್, ಪ್ರತಿಯೊಂದಕ್ಕೂ ಕೇಳ್ಕೋಬೇಕು. ನಾವು ಕೇಳ್ಕೊಳ್ಳೋಕ್ಕೆ ನಿಮ್ಗೆ ಯಾಕೆ ಸಂಬಳ ಕೊಡಬೇಕು? ಕೌನ್ಸಿಲರ್ಗಳಿಗೆ ಏನೋ ಕೆಲಸ ಇಲ್ಲ, ಏನೋ ಇದಾಗಿದೆ ಅಂತಾರೆ. ಇವಾಗ ಅಧಿಕಾರಿಗಳಿಗೆ ಕೆಲಸ ಇಲ್ವಾ? ನಿಮ್ಗೆ ಸಂಬಳ ಬರ್ತಾ ಇಲ್ವಾ? ಹೊಟ್ಟೆಗೆ ಊಟ ಮಾಡ್ತಾ ಇಲ್ವಾ? ನಮ್ಮ ದುಡ್ಡಲ್ಲೇ ತಾನೇ ನೀವು ಊಟ ಮಾಡ್ತಾ ಇರೋದು. ಸರ್, ಇದು 18ನೇ ವಾರ್ಡು. 18ನೇ ವಾರ್ಡು ನೋಡಿ, ಇಲ್ಲಿ ಇಷ್ಟು ಹೆಣ್ಮಕ್ಳು ಇದ್ದಾರೆ, ಕೇಳ್ಕೊಳ್ಳಿ. ನಮ್ಗೊಂದು ತಿಂಗಳಿಂದ ನೀರು ಬರ್ತಾ ಇಲ್ಲ. ಯಾರು ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ಕೂಡ ನಮ್ಗೆ ನೀರು ಬಿಡ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗಿದೆ ನಮ್ಗೆ. ಮನೆ ಮುಂದೆ ಶುಕ್ರವಾರ ಅಂತ ಕೂಡ ಇಲ್ಲ, ಯಾವ ದಿನ ಅಂತಾನೂ ಇಲ್ಲ. ಮಕ್ಕಳು ಕೂಡ ಸ್ನಾನ ಮಾಡೋದಕ್ಕೆ ಕೂಡ ನೀರಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. 250 ಜನ, 300 ಜನ, 400 ಜನನೇ ಇದ್ದಾರೆ. ಇನ್ನೂ ತುಂಬಾ ಜನನೇ ಇದ್ದಾರೆ. ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನೀರಿಗೆ. ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ರೆಸ್ಪಾಂಡ್ ಆಗ್ತಾ ಇಲ್ಲ, ನಮ್ಗೆ ನೀರು ಬಿಡ್ತಾ ಇಲ್ಲ.